ಎಲ್ಲರಿಗೂ ನಮಸ್ಕಾರ. ಹೊಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವಿವಾಗ ಸಂಗೊಳ್ಳಿ ರಾಯಣ್ಣರ ಬಗ್ಗೆ ನಿಮಗೆಷ್ಟು ಗೊತ್ತು ಅನ್ನುವಂಥದ್ದು, ಅಂದರೆ ಸಂಗೊಳ್ಳಿ ರಾಯಣ್ಣರ ಕುರಿತು ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆಯ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ನಾಳೆ ಗಣರಾಜ್ಯ ದಿನಾಚರಣೆ ಹಾಗೂ 26ನೇ ಜನವರಿ ಆವತ್ತಿನ ದಿನದಂದೇ ಸಂಗೊಳ್ಳಿ ರಾಯಣ್ಣರವರು ವೀರ ಮರಣವನ್ನು ಹೊಂದಿದ ದಿನವಾಗಿರುವುದರಿಂದ ಮಕ್ಕಳಿಗೆ ನಾವು ಸಂಗೊಳ್ಳಿ ರಾಯಣ್ಣರ ಒಂದು ಸಂಕ್ಷಿಪ್ತ ವಿಷಯವನ್ನು ಹೇಳ್ಕೊಡ್ಬೇಕಾಗುತ್ತೆ ಅನ್ನುವಂಥದ್ದು. ಅದರ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಸಂಗೊಳ್ಳಿ ರಾಯಣ್ಣರು ಕರ್ನಾಟಕದ ಶೂರ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮರ ವಿಶ್ವಾಸಾರ್ಹ ಸೇನಾ ನಾಯಕರಾಗಿದ್ದರು. ಅವರು ಬ್ರಿಟಿಷರ ವಿರುದ್ಧ ನಡೆದ ಕಿತ್ತೂರು ಹೋರಾಟದಲ್ಲಿ ಅಪ್ರತಿಮ ಧೈರ್ಯ ಮತ್ತು ತ್ಯಾಗದಿಂದ ಹೋರಾಡಿದ ವೀರ ಪುರುಷರಾಗಿದ್ದಾರೆ. ಸಂಗೊಳ್ಳಿ ರಾಯಣ್ಣರ ಒಂದು ಜೀವನ ಚರಿತ್ರೆ. ಇವರ ಒಂದು ಜೀವನ ಚರಿತ್ರೆ ಒಂದು ವಿಶೇಷವಾಗಿದೆ. ಯಾಕಪ್ಪ ಅಂತಂದರೆ ನಮಗೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರಕಿದೆ. ಆಗಸ್ಟ್ 15ರಂದು ಇವರ ಒಂದು ಇವರ ಒಂದು ಜನನ ಆಗಿರುವಂಥದ್ದು ಮತ್ತು ಗಣರಾಜ್ಯ ದಿನಾಚರಣೆ ಜನವರಿ 26 ಇವರು ಒಂದು ವೀರ ಮರಣ ಆಗಿರೋದು ಅನ್ನುವಂಥದ್ದು. ಜನನ 15 ಆಗಸ್ಟ್ 1798ರಲ್ಲಿ. ಜನ್ಮಸ್ಥಳ ಸಂಗೊಳ್ಳಿ ಎನ್ನುವಂಥ ಗ್ರಾಮದಲ್ಲಿ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ. ತಂದೆ ಭರಮಣ್ಣ ಕಿತ್ತೂರು ಸಂಸ್ಥಾನದ ಸೇನೆಯಲ್ಲಿ ಶೌರ್ಯ ಮೆರೆದಿದ್ದರು. ತಾಯಿ ಕೆಂಚಮ್ಮಾಜಿ. ಮರಣ 26 ಜನವರಿ 1831ರಲ್ಲಿ. ಇವರನ್ನು ನೇಣುಗಂಬಕ್ಕೆ ಏರಿಸಿ ಬ್ರಿಟಿಷರು ಕೊಲೆ ಮಾಡಿದರು ಅನ್ನುವಂಥದ್ದು, ಅಥವಾ ಮರಣಕ್ಕೆ ತುತ್ತು ಮಾಡಿದರು. ಎಲ್ಲಿ ಅಂದರೆ ಅದು ನಂದಗಡದಲ್ಲಿ. ರಾಯಣ್ಣನಿಗೆ ವೀರರಾಯ, ವೀರ ಸಂಗೊಳ್ಳಿ ರಾಯಣ್ಣ, ಶೂರ ರಾಯಣ್ಣ, ಧೀರ ರಾಯಣ್ಣ, ಕ್ರಾಂತಿವೀರ ರಾಯಣ್ಣ ಇತ್ಯಾದಿ ದಾಖಲೆಗಳು ಜನಮನದಾಳದಿಂದ, ಜನಪದರಿಂದ, ನಾಟಕಕಾರರಿಂದ, ಇತಿಹಾಸಕಾರರಿಂದ ರಾಯಣ್ಣನಿಗೆ ಹೆಸರಿಸಲ್ಪಟ್ಟಿವೆ. ಇವರ ತಾತ ರೋಗಪ್ಪ ವೀರಪ್ಪ ದೇಸಾಯಿ ಯುದ್ಧದಲ್ಲಿ ತೋರಿದಂಥ ಶೌರ್ಯಕ್ಕಾಗಿ 1000 ಒಂಟೆ ಸರದಾರ ಎಂಬ ಬಿರುದು ನೀಡಿ ರಕ್ತಮಾನ್ಯ ಭೂಮಿಯನ್ನು ಬಳುವಳಿಯಾಗಿ ನೀಡಿದನು. ಇವರ ಒಂದು ಹೋರಾಟದ ಬದುಕು ಯಾವ ರೀತಿಯಾಗಿತ್ತು ನೋಡಿ ಮಕ್ಕಳೇ. ರಾಯಣ್ಣರು ಬಾಲ್ಯದಿಂದಲೇ ಧೈರ್ಯಶಾಲಿಯಾಗಿದ್ದು ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕನಾಗಿ ಸೇವೆ ಪ್ರಾರಂಭಿಸಿದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಿತ್ತೂರನ್ನು ತಮ್ಮ ಆಡಳಿತಕ್ಕೆ ಒಳಪಡಿಸಲು ಯತ್ನಿಸಿದಾಗ ರಾಣಿ ಚೆನ್ನಮ್ಮರೊಂದಿಗೆ ರಾಯಣ್ಣರು ತೀವ್ರವಾಗಿ ವಿರೋಧಿಸಿದರು. 1824ರಲ್ಲಿ ನಡೆದ ಕಿತ್ತೂರು ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಅವರು ಶೂರವಾಗಿ ಹೋರಾಡಿದರು. ರಾಣಿ ಚೆನ್ನಮ್ಮರನ್ನು ಬಂಧಿಸಿದ ಬಳಿಕವೂ ರಾಯಣ್ಣರು ಗೆರಿಲ್ಲಾ ಯುದ್ಧ ನಡೆಸುತ್ತಾ ಜನರನ್ನು ಸಂಘಟಿಸಿ ಸ್ವಾತಂತ್ರ್ಯದ ಕಿಚ್ಚನ್ನು ಜೀವಂತವಾಗಿಟ್ಟರು. ಇವರ ಒಂದು ಬಂಧನ ಮತ್ತು ಶಹಾದತ್ ಅನ್ನುವಂಥದ್ದು. 1830ರಲ್ಲಿ ರಾಯಣ್ಣರನ್ನು ಬ್ರಿಟಿಷರು ಮೋಸದಿಂದ ಬಂಧಿಸಿದರು. 1831ರ ಜನವರಿ 26ರಂದು ಅವರನ್ನು ನೇಣಿಗೆ ಹಾಕಲಾಯಿತು. ಅದು ಎಲ್ಲಿ ಅಂದರೆ ನಂದಗಡದಲ್ಲಿ. ಆದರೆ ಅವರ ತ್ಯಾಗ ಭಾರತ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅಮರವಾಗಿದೆ. ಏಪ್ರಿಲ್ 1830 ರಾಯಣ್ಣನನ್ನು ಶಿವಲಿಂಗಪ್ಪನ ಜೊತೆಗೆ ಬ್ರಿಟಿಷರು ಸೆರೆ ಹಿಡಿದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಮರಣದಂಡನೆ ವಿಧಿಸಿದರು. ಜನವರಿ 26, 1831ರಂದು ತಮ್ಮ 33ನೇ ವಯಸ್ಸಿನಲ್ಲಿ ಅವರನ್ನು ನಂದಗಡ ಗ್ರಾಮದ ಬಳಿಯ ಆಲದ ಮರಕ್ಕೆ ಬ್ರಿಟಿಷ್ ಅಧಿಕಾರಿಗಳು ನೇಣು ಹಾಕುವ ಮೂಲಕ ಗಲ್ಲಿಗೇರಿಸಿದರು. ಇವರ ಒಂದು ರಾಯಣ್ಣರ ಒಂದು ಮಹತ್ವ ಏನು ಅನ್ನುವಂಥದ್ದು ನೋಡಿ. ಬ್ರಿಟಿಷರ ವಿರುದ್ಧ ಶಸ್ತ್ರ ಸಂಗ್ರಾಮ ನಡೆಸಿದ ಮೊದಲ ವೀರರಲ್ಲಿ ಇವರು ಕೂಡ ಒಬ್ಬರು. ಕರ್ನಾಟಕದ ಜನರಲ್ಲಿ ದೇಶಭಕ್ತಿಯ ಜ್ವಾಲೆ ಬೆಳಗಿಸಿದ ಧೀಮಂತ ನಾಯಕರು. ಧೈರ್ಯ, ನಿಷ್ಠೆ ಮತ್ತು ತ್ಯಾಗದ ಪ್ರತೀಕಕ್ಕೆ ಇವರ ಹೆಸರುವಾಸಿಯಾಗಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ದೇಶಭಕ್ತಿ ಮತ್ತು ಹೋರಾಟವು ಹಲವು ಜಾನಪದ ಗೀತೆಗಳಿಗೆ ವಿಷಯವಾಗಿದೆ. ಅವರ ಜೀವನ ಕುರಿತು 2012ರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಬ ಕನ್ನಡ ಚಲನಚಿತ್ರವು ನಿರ್ಮಾಣವಾಗಿದೆ. ಬೆಂಗಳೂರಿನ ರೈಲು ನಿಲ್ದಾಣ ಮತ್ತು ಮೆಟ್ರೋ ನಿಲ್ದಾಣಕ್ಕೆ ಅವರ ಹೆಸರಿಡಲಾಗಿದೆ. ಇಷ್ಟಾಗಿತ್ತು ಇವರ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ. ಧನ್ಯವಾದಗಳು.